ಸಹೋದರ ಸಹೋದರಿಯರು, ಈ ಒಂದು ಸಂದರ್ಭದಲ್ಲಿ ಮಾತೆಯ ಭಕ್ತಿಪೂರ್ವಕವಾದ ಈ ಧ್ವಜವನ್ನು ಆಶೀರ್ವದಿಸುವ ವೇಳೆಯಲ್ಲಿ ಪವಿತ್ರಾತ್ಮರು, ಪಿತಾ ಸುತ ಮತ್ತು ಪವಿತ್ರಾತ್ಮರು ಮಾತೆಯ ಮೂಲಕ ನಮ್ಮೆಲ್ಲರನ್ನ, ನಮ್ಮ ಕುಟುಂಬಗಳನ್ನ ಆಶೀರ್ವದಿಸಲಿ. ಹೊತ್ತ ತಾಯಿ ಜೋಸೆಫರ ನೆರವಿನಿಂದ, ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಿಂದ ಆ ಕುಟುಂಬವನ್ನ ಪವಿತ್ರ ಕುಟುಂಬವಾಗಿ ಮಾಡಿದ ತಾಯಿ ಮಾತೆ ಮರಿಯಮ್ಮನವರು. ಈಗ ನಾನು ದೇವರ ದಾಸಿ, ನಿಮ್ಮ ಚಿತ್ತದಂತೆ ನನಗಾಗಲಿ ಎಂಬುದಾಗಿ ಹೇಳುವುದರ ಮೂಲಕ ತಾಯಿ ದೇವರ ಕರೆಗೆ ಹೋಗೊಟ್ಟರು, ದೇವರ ಚಿತ್ತಕ್ಕೆ ತಲೆಬಾಗಿದರು, ದೇವರು ತಾಯಿಯನ್ನ ಆಶೀರ್ವದಿಸಿದರು. ಪ್ರಭು ಯೇಸು ಕ್ರಿಸ್ತರು ಮಾತೆ ಮರಿಯಮ್ಮನವರು ಪ್ರಾರ್ಥನೆ ಇಟ್ಟು ಬಿನ್ಹ ಬಿಟ್ಟು ಕಾನಾ ಊರಿನ ಮದುವೆಯ ಸಂದರ್ಭದಲ್ಲಿ ಆ ಕುಟುಂಬದ ಅಳಲನ್ನ, ಕುಟುಂಬದ ಕಷ್ಟವನ್ನ ತಿಳಿದು ಆ ಕುಟುಂಬಕ್ಕಾಗಿ ಸಹಾಯ ಮಾಡಲು ತನ್ನ ಪುತ್ರ ಪ್ರಭು ಯೇಸು ಕ್ರಿಸ್ತರಲ್ಲಿ ಕೇಳಿದಾಗ ಪ್ರಭು ಯೇಸು ಕ್ರಿಸ್ತರ ಕುಟುಂಬದ ಅಳಲನ್ನ ನೀಗಿಸಿ ಆ ಕುಟುಂಬದಲ್ಲಿ ಸಂತೋಷವನ್ನ ದಯಪಾಲಿಸಿದರು. ಅದೇ ರೀತಿಯಾಗಿ ಒಂದು ತಾಯಿಯ ಮುಖಾಂತರ, ಮಾತೆ ಮರಿಯಮ್ಮನವರ ಮುಖಾಂತರ ನಮ್ಮ ಕುಟುಂಬದ ಕಷ್ಟವನ್ನ, ನಮ್ಮ ಕುಟುಂಬದ ಕೋರಿಕೆಗಳನ್ನ ತಾಯಿಯ ಪಾದದಲ್ಲಿಟ್ಟು ತಾಯಿ ನಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಲಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ಕುಟುಂಬದ ಒಳಿತಿಗಾಗಿ, ನಮ್ಮ ಕುಟುಂಬದ ಪ್ರಗತಿಗಾಗಿ ಪ್ರಾರ್ಥಿಸಲಿ. ಆಕೆಯ ಪ್ರಾರ್ಥನೆಯನ್ನು ಆಲಿಸುವ ಪ್ರಭು ಯೇಸು ಕ್ರಿಸ್ತರು ಖಂಡಿತವಾಗಿಯೂ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯಿಂದ ಈ ಧ್ವಜವನ್ನ ಆಶೀರ್ವದಿಸೋಣ. ಹೇಗೆ ಧ್ವಜವು ಮೇಲೇರುತ್ತದೋ ಅದೇ ರೀತಿಯಾಗಿ ನಮ್ಮ ಪ್ರಾರ್ಥನೆಗಳು ಸಹ ಸರ್ವೇಶ್ವರನ ಸನ್ನಿಧಿಗೆ ಸೇರಲಿ ಎಂದು ಭಕ್ತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ನಾವು ನಮ್ಮ ಕುಟುಂಬಗಳಿಗಾಗಿ ಮಾತೆಯ ಮೂಲಕ ಪ್ರಾರ್ಥಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ, ಆತ್ಮದೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರು, ಯೇಸುವಿನ ಪವಿತ್ರ ಹೃದಯ ದೇವಮಾತೆಯ ಈ ಹಬ್ಬದಂದು ವಿಜೃಂಭಣೆಯಿಂದ ಆಚರಿಸಲು ನಾವೆಲ್ಲರೂ ಈ ಧ್ವಜ ಸ್ತಂಭದಡಿ ನಿಂತಿದ್ದೇವೆ. ಈ ತ್ರಿದಿನಗಳ ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನ ವೀಕ್ಷಿಸಿ ಧ್ಯಾನಸಕ್ತರಾಗಿ ದೇವರನ್ನ ಮಹಿಮೆಪಡಿಸೋಣ. ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಲಿ ಎಂದು ಪ್ರಾರ್ಥಿಸೋಣ. ಬೇರೆ ಈಗ ದೇವರ ವಾಕ್ಯವನ್ನ ಆಲಿಸೋಣ. ಹೀಗೆ ಮಾತೆ ಮರಿಯಮ್ಮನವರು ದೂತರ ವಾಕ್ಯವನ್ನ ಆಲಿಸಿ ಅದರಂತೆ ನಡೆದರು. ಅದೇ ರೀತಿಯಾಗಿ ನಾವು ಸಹ ದೇವರ ವಾಕ್ಯವನ್ನ ಆಲಿಸಿ ಅದರಂತೆ ನಡೆಯಲು ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂದು ಮೌನವಾಗಿ ಭಕ್ತಿಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರ ಸ್ವಾಮಿ ದೂರದ ಜನಾಂಗಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವರು. ಸೀಟಿ ಹಾಕಿ ಅವರನ್ನು ಜಗದ ಕಟ್ಟ ಕಡೆಯಿಂದ ಕರೆಯುವರು. ಆಗ ಜನರು ತ್ವರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು. ಅವರಲ್ಲಿ ಯಾರೂ ಮುಗ್ಗರಿಸಿ ಬೀಳಲಿ ಹೋಗರು, ಯಾರೂ ತೂಕಡಿಸಿ ನಿದ್ರಿಸರು. ಅವರ ನಡುಕಟ್ಟು ಸಡಿಲವಾಗದು, ಅವರ ಕೆರದ ಕಟ್ಟು ಕಿತ್ತು ಹೋಗದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ದೇವ ಮಾತೆಯ ಈ ಪಾಲಿನಲ್ಲಿ ಇರುವುದು ದೇವರ ಅನುಗ್ರಹದ ಫಲವಾಗಿ ಈ ಧ್ವಜಾರೋಹಣದ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುತ್ತಾ ಈ ಹಬ್ಬದ ದಿನಗಳು ನಮ್ಮ ಬದುಕಿಗೆ ಆಧ್ಯಾತ್ಮಿಕ ಸಿದ್ಧತೆಗೆ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಮಾತೆಯವರ ಕೀರ್ತಿ ಪತಾಕಿಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ರಾರಾಜಿಸುತ್ತಾ ಎಲ್ಲ ಕ್ರೈಸ್ತರಿಗೂ ದೇವಮಾತೆಯ ಪ್ರಾರ್ಥನೆ ಮತ್ತು ವಿಶ್ವಾಸದ ಬದುಕು ಆದರ್ಶವಾಗಲೆಂದು ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಧ್ವಜವನ್ನು ವೀಕ್ಷಿಸುವ ಭಕ್ತಾದಿಗಳು ಈ ತ್ರಿದಿನಗಳ ಭಕ್ತಿಪೂರ್ವಕ ಪೂಜಾವಧಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ
ತಮ್ಮ ಬದುಕಿಗೆ ಬೇಕಾದ ತೃಪ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಲೆಂದು ಕರ್ತರೇ ಕರ್ತರೇ ನಿಮ್ಮನ್ನು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಸುತ್ತಮುತ್ತಲಲ್ಲಿ ವಾಸಿಸುವ ಕ್ರೈಸ್ತೇತರರು ನಮ್ಮ ಶ್ರದ್ಧೆ ಭಕ್ತಿ ಜೀವನ ನಡೆನುಡಿಗಳಿಂದ ಆಕರ್ಷಿತರಾಗಿ ದೇವಮಾತೆಯ ಮೂಲಕ ದೇವರ ಸನ್ನಿಧಿಗೆ ಬಂದು ಏರಳವಾಗಿ ಆಶೀರ್ವಾದವನ್ನು ಪಡೆಯುವಂತೆ ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಈ ಒಂದು ಮಾತೆಯ ಧ್ವಜವನ್ನ ವೀಕ್ಷಿಸಿ ಮಾತೆಯ ಸನ್ನಿಧಿಯಲ್ಲಿ ಪ್ರಾರ್ಥನೆಗೆ ಒಂದುಗೂಡಿರುವ ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ಮತ್ತು ಈ ಧ್ವಜವನ್ನ ವೀಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನ ಮಾತೆಯ ಆಲಿಸಿ ಅವರಿಗೆ ಬೇಕಾದ ಏರಳ ವರಪ್ರಸಾದಗಳನ್ನ ಅವರ ಕುಟುಂಬಗಳಲ್ಲಿ ಬೇಕಾದ ಶಾಂತಿ ಸಮಾಧಾನವನ್ನ ಮಕ್ಕಳಲ್ಲಿ ಬೇಕಾದ ಜ್ಞಾನವನ್ನ ವಿದ್ಯೆಯನ್ನ ಅರಿವನ್ನ ದಯಪಾಲಿಸಿ ಇಲ್ಲಿ ವಾಸಿಸುವ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯ ಜೀವನ ಮಕ್ಕಳಿಗೆ ಆದರ್ಶ ತಂದೆ ತಾಯಿ ಮತ್ತು ಮಕ್ಕಳನ್ನ ಆದರ್ಶ ವ್ಯಕ್ತಿಗಳಾಗಿ ಮೌಲ್ಯಾಧಾರಿತ ವ್ಯಕ್ತಿಗಳಾಗಿ ಇವರು ಬೆಳೆಸಲು ಬೇಕಾದ ವರದಾನವನ್ನ ಶಕ್ತಿಯನ್ನ ಈ ಕುಟುಂಬಗಳಿಗೆ ದೇವರು ದಯಪಾಲಿಸಲೆಂದು ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಈ ಹಬ್ಬದ ಸಂದರ್ಭದ ಎಲ್ಲಾ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ಉದಾರತೆಯಿಂದ ದಾನ ಮಾಡಿ ಮತ್ತು ಈ ಎಲ್ಲಾ ಕಾರ್ಯಗಳನ್ನ ಕೈಜೋಡಿಸಿ ನಡೆಸುತ್ತಿರುವ ಈ ಎಲ್ಲಾ ಕುಟುಂಬಗಳನ್ನ ದೇವರು ಆಶೀರ್ವದಿಸಿ ಈ ಕುಟುಂಬದಲ್ಲಿ ಮಾತೆಯ ಪ್ರಸನ್ನತೆಯಿಂದ ಇವರನ್ನ ಆಶೀರ್ವದಿಸಿ ಇವರು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯಗಳನ್ನ ದೇವರು ಆಶೀರ್ವದಿಸಲಿ. ಅದೇ ರೀತಿಯಾಗಿ ಪವಿತ್ರಾತ್ಮರ ಪ್ರೇರಣೆ ಪವಿತ್ರಾತ್ಮರ ಪ್ರಸನ್ನತೆ ಈ ಎಲ್ಲಾ ಕುಟುಂಬಗಳ ಮೇಲೆ ನೆಲೆಸುತ್ತಾ ಕಾವಲಭೂತರು ಇವರ ಕುಟುಂಬಗಳನ್ನ ಮತ್ತು ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನ ಅವರು ಹೋಗುವ ಪ್ರತಿಯೊಂದು ದಾರಿಯಲ್ಲೂ ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಅವರನ್ನ ಕಾದು ಕಾಪಾಡಲೆಂದು ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ತಂದೆಯೇ ಸಂತ ಮರಿಯಮ್ಮನವರು ನಿಮ್ಮ ದಿವ್ಯ ಕುಮಾರರ ತ್ಯಾಗಮಯ ಜೀವನ ಯಾತನೆ ಮತ್ತು ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನ ನಡೆಸಿದರು. ಅವರ ಹೆಸರಿನಲ್ಲಿ ನಾವು ಆರೋಹಣ ಮಾಡಲಿರುವ ಈ ಧ್ವಜ ನವರಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೇವಮಾತೆಯ ನಾಮದಲ್ಲಿ ಆರಿಸುವ ಈ ಧ್ವಜ நீ